ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಲು ಸಾಲು ಸವಾಲುಗಳು. ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಬಹಳಷ್ಟು ಸವಾಲುಗಳನ್ನು ಡಿ.ಕೆ. ಶಿವಕುಮಾರ್ ಎದುರಿಸ್ತಾ ಇದ್ದಾರೆ. ಅವುಗಳನ್ನು ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ನೋಡಿ, ಟೌನ್ಶಿಪ್ ವಿಚಾರ ಇರ್ಬೋದು, ಬಿಡದಿಗೆ ಸಂಬಂಧಪಟ್ಟಂತೆ ರೈತರ ಹೋರಾಟ ಅನ್ನೋದು ತಾರಕಕ್ಕೇರಿದೆ. ಮೇಕೆದಾಟು ಅನ್ನುವಂತಹ ಯೋಜನೆಯನ್ನು ಇಟ್ಕೊಂಡು ಮತವನ್ನು ಗಳಿಕೆ ಮಾಡಿದ ಮೇಲೆ ಮೇಕೆದಾಟು ಯೋಜನೆ ಎತ್ತ ಕಡೆ ಇತ್ತೆ ಅಂತ ಗೊತ್ತಿಲ್ಲ. ಸಂಪುಟ ವಿಸ್ತರಣೆ ಇದು ಬಹಳ ದೊಡ್ಡ ತಲೆಬಿಸಿ ಆಗಿಬಿಟ್ಟಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭ್ರಷ್ಟಾಚಾರ, ಅಬಕಾರಿ ಇಲಾಖೆ ಅಧಿಕಾರಿ ಮೇಲೆ ಇಡಿ ದಾಳಿ, ಎರಡ ಹೀಗೆ ಸಾಲು ಸಾಲು ಸವಾಲುಗಳಿದ್ದಾವೆ. ಅಧಿಕಾರ ಇರೋದೇ 2 ವರ್ಷ. ಈ 2 ವರ್ಷದಲ್ಲಿ ಡಿ.ಕೆ. ಶಿವಕುಮಾರ್ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಅಂತಾನೆ ಕಾಲಹರಣ ಆಗೋಗುತ್ತೋ ಅಥವಾ ಸವಾಲುಗಳೆಲ್ಲ ಮುಗಿದು ಒಂದು ಪರಿಹಾರ ಅನ್ನೋದು ಲಭ್ಯವಾಗುತ್ತೋ, ಈ ಒಂದು ಪ್ರಶ್ನೆ ಅಂತೂ ಹಾಗೆ ಉಳ್ಕೊಂಡಿದೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 225 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಗಂಭೀರ ಆರೋಪ ಇದೆ. ಗೃಹಲಕ್ಷ್ಮಿಯ ಗ್ಯಾರಂಟಿಯಲ್ಲಿ ಹಗರಣ ಆಗಿದೆ ಅಂತೇಳಿ CAG ರಿಪೋರ್ಟ್ ಕೂಡ ಬಂದಿದೆ. ಮಗದೊಂದು ಕಡೆ ಪ್ರತಿಪಕ್ಷ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದೆ. ಅಬಕಾರಿ ಇಲಾಖೆ ಅಧಿಕಾರಿ ಮೇಲೆ ಇಡಿ ದಾಳಿಯಾಗಿದೆ. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಅವ್ರ ಮೇಲೆ ಆಗಿರುವಂಥ ಇಡಿ ದಾಳಿ ಇದು. ಅಕ್ರಮ ಆಸ್ತಿ 100 ಕೋಟಿ ಸಂಪಾದನೆ ಮಾಡಿದ್ದಾರೆ ಅಂತ. ಇದೊಂದು ರೀತಿ ವಿಪಕ್ಷಗಳಿಗೆ ರಾಜಕೀಯ ಅಸ್ತ್ರ ಆಗಿಬಿಟ್ಟಿದೆ. ಇನ್ನೊಂದು ಕಡೆ ಬಿಡದಿ ಟೌನ್ಶಿಪ್, ಅಲ್ಲಂತೂ ರೈತರು ಪ್ರಾಣ ಬೇಕಾದರೂ ಕೊಡ್ತೀವಿ, ನಾವು ನಮ್ಮ ಭೂಮಿ ಕೊಡೋದಿಲ್ಲ, ನಮ್ಮ ಬದುಕನ್ನು ಯಾಕೆ ಕಸ್ಕೊಳ್ತೀರಿ ಅಂಥೇಳಿ ಮುಖ್ಯಮಂತ್ರಿಗಳಿಗೆ ನೇರ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ಅಲ್ಲಿ JDS ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಕೇಂದ್ರ ಸಚಿವರಂತೂ ಬಿಡದಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರ ಜೊತೆನೇ ನೇರವಾಗಿ ಮಾತಾಡೋಣ ಬನ್ನಿ ಮುಖ್ಯಮಂತ್ರಿಗಳೇ ಅಂತ ಡಿ.ಕೆ. ಶಿವಕುಮಾರ್ ಅವ್ರನ್ನ ಆಹ್ವಾನಿಸಿದ್ದಾರೆ. ಮೇಕೆದಾಟು ಯೋಜನೆ ಬಗ್ಗೆ ಮಾತಾಡಲೇಬೇಕು. ಈ ಮೇಕೆದಾಟು ಅನ್ನೋದು ಇಟ್ಕೊಂಡೆ ಓಟು ಗಿಟ್ಟಿಸ್ಕೊಂಡಿದ್ದು ಡಿ.ಕೆ. ಶಿವಕುಮಾರ್ ಅವರು. ಆದರೆ ತಮಿಳುನಾಡಲ್ಲಿ ಏನಾಗ್ತಾ ಇದೆ, ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಇದೇ ಅಲ್ಲಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಡ್ತಾ ಇದ್ದಾರೆ. ವಿಧಾನಸಭೆ ಚುನಾವಣೆಗೂ ಮುನ್ನ ಮೇಕೆದಾಟು ಪಾದಯಾತ್ರೆಯನ್ನು ಕಾಂಗ್ರೆಸ್ ನಡೆಸಿತ್ತು. ಇನ್ನು ಸಂಪುಟ ವಿಸ್ತರಣೆ, ಸಚಿವ ಸಂಪುಟನೇ ಇಲ್ಲ ಅಂದರೆ ಆಡಳಿತ ಹೆಂಗೆ ಮಾಡೋದಕ್ಕೆ ಸಾಧ್ಯ? ಹೀಗೆ ಕಾಲಹರಣ ಮಾಡ್ತಾರಾ? ಹೀಗೆ ಹಲವು ಸವಾಲುಗಳಿದ್ದಾವೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, 2 ವರ್ಷ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇರುವಂತಹ ಅವಧಿ. ಅಯ್ಯೋ, ಡಿ.ಕೆ. ಶಿವಕುಮಾರ್ ಅವರು ಸಾಲು ಸಾಲು ಸವಾಲುಗಳನ್ನು ಎದುರಿಸ್ತಿದ್ದಾರೆ ಅಂತಾನೆ 2 ವರ್ಷ ಹೋಗ್ಬಿಡುತ್ತಾ? ಈ ಸವಾಲುಗಳಿಗೇನಾದರೂ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಪರಿಹಾರ ಕಂಡುಕೋತಾರ? ಹೆಂಗೆ ಆ ನಿರೀಕ್ಷೆ ಇಟ್ಕೋಬೋದಾ ರಾಜ್ಯದ ಜನ? ಎಸ್, ಖಂಡಿತ. ಯಾಕಂದ್ರೆ ಇದ್ರ ಬಗ್ಗೆ ಸಚಿವ ಸಂಪುಟದ ಬಗ್ಗೆ ಈಗಾಗಲೇ ಹೈಕೋರ್ಟ್ಗೆ ಕೂಡ ಮೊನ್ನೆದ ಅರ್ಜಿಯನ್ನು ಒಬ್ರು ಸಲ್ಲಿಕೆ ಮಾಡಿದ್ರು. ಅಂದ್ರೆ ತುಂಬಾ ಲೇಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸದ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೂಡ CM DKಶಿ ಅವರು ಕಸರತ್ತು ಮಾಡ್ತಾ ಇದ್ದಾರೆ. ಸದ್ಯ ಅವರಿಗೆ ಸವಾಲಾಗಿ ಪರಿಣಮಿಸಿದೆ ಒಂದು ಕಡೆ ಸಚಿವ ಸಂಪುಟ, ಮತ್ತೊಂದು ಕಡೆ ಈಗಾಗಲೇ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಬಹಳಷ್ಟು ಅವರಿಗೆ ಒಂದು ಸವಾಲುಗಳು ಕೂಡ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಕರ್ನಾಟಕದಲ್ಲಿ ಮಳೆಯ ಸಮಸ್ಯೆ ಒಂದು ಕಡೆ ಇದೆ. ಈಗಾಗಲೇ ರೈತರು ಕೂಡ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ನಡುವೆ ಈಗಾಗಲೇ DKಶಿ ಅಧಿಕಾರಕ್ಕೆ ಬಂದಾಗ ಇವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತಂದಿದ್ರು. ಅದನ್ನ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿರೋದು. ಯಾಕಂದ್ರೆ ಈಗಾಗಲೇ ಸರ್ಕಾರಕ್ಕೆ ಕೋಟಿಯಾಗಿ, ಅಂದ್ರೆ ಒಂದು ಕಡೆ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಎಲ್ಲದರಲ್ಲಿ ಕೂಡ ನಷ್ಟ ಆಗ್ತಾ ಇರುವಂತದ್ದು. ಸೊ ಆರ್ಥಿಕ ತಜ್ಞರ ಅಭಿಪ್ರಾಯದಂತೆ ಈಗಾಗಲೇ ಸರ್ಕಾರಕ್ಕೆ ಇದೊಂದು ಹೊರೆಯಾಗಿ ಪರಿಣಮಿಸಿದೆ. ಸೊ ಈ ಕಾರಣಕ್ಕಾಗಿ ಈಗಾಗಲೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರು, ಬಟ್ ಅವರಿಗೆ ಸವಾಲುಗಳು ಎದುರಾಗಿದೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 225 ಕೋಟಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂತದ್ದು. ಸೊ ಈಗಾಗಲೇ SIT ತನಿಖೆ ನೀಡಬೇಕೆಂದು ವಿಪಕ್ಷ ನಾಯಕ ಅಶೋಕ್ ಅವರು ಒಂದು ಕಡೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಗೃಹಲಕ್ಷ್ಮಿಯ ಬಗ್ಗೆ ಈಗಾಗಲೇ ಒಂದು ಕಡೆ ತನಿಖೆ ಕೂಡ ನಡೀತಾ ಇದೆ. ಸೊ ಇದನ್ನ ಬಗೆಹರಿಸಬೇಕು. ಯಾಕಂದ್ರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಕೆಲವೊಂದು ಕಡೆ ಈಗ ಹಣ ಬರ್ತಾ ಇಲ್ಲ. ಸೊ ಒಂದು ವೇಳೆ ಮುಂಬರುವಂತಹ ದಿನಗಳಲ್ಲಿ ಹಣ ಬರದೆ ಹೋದ್ರೆ 2 ವರ್ಷದ ನಂತರ ಮತ್ತೆ ಕಾಂಗ್ರೆಸ್
ಗೆ ವೋಟ್ ಹಾಕ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಇರುವಂತದ್ದು. ಮತ್ತೊಂದ್ ಕಡೆ ಅಬಕಾರಿ ಇಲಾಖೆ ಅಧಿಕಾರಿ ಮೇಲೆ ಇಡಿ ದಾಳಿ ಆಗಿರುವಂತದ್ದು. ಅಂದ್ರೆ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮೇಲೆ ಇಡಿ ದಾಳಿ ಆಯ್ತು. ಸರ್ಕಾರದ ಬೊಕ್ಕಸಕ್ಕೆ ಆಸ್ತಿ ಅಂದ್ರೆ ಕರ್ನಾಟಕದಲ್ಲಿ ಅಬಕಾರಿ ಇಲಾಖೆ ಅಂತಾನೆ ಹೇಳ್ಬೋದು. ಸದ್ಯ 100 ಕೋಟಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಇರುವಂತದ್ದು. ಇದರಲ್ಲಿ ಕೂಡ ವಿಪಕ್ಷ ನಾಯಕರು ಇದನ್ನ ಅಸ್ತ್ರವಾಗಿ ಇಟ್ಕೊಂಡು ಈಗಾಗಲೇ ಬಹಳಷ್ಟು ಕಡೆ ಟೀಕೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದರ ನಡುವೆ ದಿವ್ಯಾ, ಬಿಡದಿ ಟೌನ್ಶಿಪ್ ವಿಚಾರ, ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಬೃಹತ್ ಹೋರಾಟವನ್ನ ದಿನೇ ದಿನೇ ಬೇರೆ ಬೇರೆ ಆಂಗಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರೈತರ ಪರವಾಗಿ ಜೆಡಿಎಸ್ ನಾಯಕರು ಈಗಾಗಲೇ ಹೋರಾಟಕ್ಕೆ ಧುಮುಕಿರುವಂತದ್ದು. ಟೌನ್ಶಿಪ್ ಕಟ್ಟಬಾರ್ದೆಂದು ರೈತರು ಜೆಡಿಎಸ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಕರ್ನಾಟಕದ ಜನತೆಯಲ್ಲಿ ಇದೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಸೊ ಈ ಎಲ್ಲ ಮತ್ತೊಂದ್ ಕಡೆ ಮೇಕೆದಾಟು ಯೋಜನೆ, ತಮಿಳುನಾಡು ಸರ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರ ಇದ್ರೂ ಕೂಡ ವಿಧಾನಸಭೆ ಚುನಾವಣೆಗೆ ಮುನ್ನ ಮೇಕೆದಾಟು ಪಾದಯಾತ್ರೆ ನಡೆಸಲು ರಾಜ್ಯ ಕಾಂಗ್ರೆಸ್ ಈಗಾಗಲೇ ನಿರ್ಧಾರ ಮಾಡಿದೆ. ತಮಿಳುನಾಡು ಸಿಎಂ ಒಂದು ವೇಳೆ ಮೇಕೆದಾಟು ಯೋಜನೆ ಮಾಡಲು ಬಿಡಲ್ಲ ಎಂದಿದ್ದಾರೆ ಈಗಾಗಲೇ. ಅಷ್ಟು ಮಾತ್ರ ಅಲ್ಲದೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಹೆಚ್ಚುವರಿ ಅರ್ಜಿಯನ್ನ ಕೂಡ ಹಾಕಿರುವಂತದ್ದು. ಸೊ ಇದು ಕೂಡ ಡಿಕೆಶಿಗೆ ಸಂಕಷ್ಟ. ಇದೆಲ್ಲದರ ನಡುವೆ ಸಂಪುಟ ವಿಸ್ತರಣೆ ಆಗಿಲ್ಲ. 20 ಸಚಿವ ಸ್ಥಾನಗಳೇ 50 ಶಾಸಕರು ಲಾಬಿಯನ್ನ ಮಾಡ್ತಾ ಇರುವಂತದ್ದು. ಜಾತಿ ಆಗಿರ್ಬೋದು, ಸಮುದಾಯ, ಜಿಲ್ಲಾವಾರು ಸಚಿವರ ಸ್ಥಾನಕ್ಕೆ ಈಗಾಗಲೇ ಶಾಸಕರು ಲಾಬಿಯನ್ನ ಕೂಡ ಎತ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಶಾಸಕರ ಒಗ್ಗಟ್ಟು ಕೂಡ ಇಲ್ಲದಿದ್ದರೆ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗೋದು ಬಹಳಷ್ಟು ಕಷ್ಟ ಆಗ್ಬೋದು. ಯಾಕಂದ್ರೆ ಇದು 5 ವರ್ಷವಲ್ಲದೆ ಮುಂಬರುವಂತಹ ದಿನಗಳಲ್ಲಿ ಕೂಡ ಇವರು ಕಾಂಗ್ರೆಸ್ ನಮ್ಮ ಕರ್ನಾಟಕದಲ್ಲಿ ಬರ್ಬೇಕು ಅಥವಾ ಸೆಂಟ್ರಲ್ ಅಲ್ಲಿ ಬರ್ಬೇಕಂದ್ರೂ ಕೂಡ ಜನರ ಮನಸ್ಸಿನಲ್ಲಿ ಒಂದು ಒಳ್ಳೆ ಅಭಿಪ್ರಾಯವನ್ನ ಇವರು ಮೂಡಿಸ್ಬೇಕು. ಆದ್ರೆ ಇದು ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಹಿಂದೆ ಅಂದ್ರೆ ಬೇರೆ ಬೇರೆ ಸ್ಟೇಟ್ಗಳ ಎಲೆಕ್ಷನ್ ಗಳಲ್ಲಿ ಇವರು ಬಹಳಷ್ಟು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. ಆದ್ರೆ ಕರ್ನಾಟಕದಕ್ಕೆ ಬರುವಾಗ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಹಿಂದೇಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇದೆ. ಎಲ್ಲರೂ ಕೂಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ಬೇಕಾದ್ರೆ ಮೊದಲು ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೇಕು. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ಅಲ್ಲಿ ಕೂಡ ಕೆಲವರು ರಿಟ್ ಅನ್ನ ಹಾಕ್ತಾ ಇದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯನ್ನ ಆದಷ್ಟು ಬೇಗ ಮಾಡ್ಬೇಕು. ಯಾಕಂದ್ರೆ ಕರ್ನಾಟಕದ ಜನರ ಸಮಸ್ಯೆಯನ್ನ ಆಲಿಸಬೇಕಾದ್ರೆ ಸರಿಯಾದ ರೀತಿ ಸಚಿವ ಸಂಪುಟ ಸಭೆ ಅನ್ನೋದು ನಡಿಬೇಕು ಅನ್ನೋದು. ಅದರಲ್ಲೂ ಕೂಡ ದಿವ್ಯಾ, ಈಗ ಬರಗಾಲದ ಸಮಸ್ಯೆ ಎದುರಾಗಿದೆ. ಜಿಲ್ಲೆಗಳಲ್ಲಿ ರೈತರಂತೂ ಬಹಳಷ್ಟು ಕಂಗಾಲಾಗಿ ಹೋಗಿದ್ದಾರೆ. ತಮ್ಮ ಬಿತ್ತನೆಯನ್ನ ಅಂದ್ರೆ ಒಂದು ಫಸಲು ಬರ್ಬೇಕಾದ್ರೆ ಸರಿಯಾದ ಫಲವತ್ತತೆ ಬೇಕು. ಒಂದು ಕಡೆ ರಸಗೊಬ್ಬರದ ಸಮಸ್ಯೆ ಕೂಡ ಉಂಟಾಗಿದೆ. ಸೊ ಎಲ್ಲಾ ಕಡೆ ಸಮಸ್ಯೆಗಳು ಉಲ್ಬಣಾಗಿದೆ. ಇದೊಂದು ಡಿ.ಕೆ. ಶಿವಕುಮಾರ್ ಅವರಿಗೆ ಚಾಲೆಂಜ್ ಅಂತಾನೆ ಹೇಳ್ಬೋದು. ಈ ಹಿಂದೆ ಸಿದ್ದರಾಮಯ್ಯ ಅವ್ರಿಗೂ ಚಾಲೆಂಜ್ ಇತ್ತು, ಬಟ್ ಅಲ್ಲಲ್ಲೇ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ರು. ಬಟ್ ಈಗಾಗಲೇ ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆಗೆ ಮುಂದಾಗಿರೋದು ಇನ್ನಷ್ಟು ಸವಾಲಾಗಿದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.